ಯೋಗಿ ಆದಿತ್ಯನಾಥ್ ವರ್ಸಸ್ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ವರ್ಸಸ್ ಅಮಿತ್ ಶಾ. ಯೋಗಿ ಆದಿತ್ಯನಾಥರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವ ನಿರ್ಧಾರವನ್ನು ಕೇಂದ್ರದ ಬಿಜೆಪಿ ತೆಗೆದುಕೊಂಡಿದೆ ಅನ್ನುವ ಸುದ್ದಿಗಳು ಕೂಡ ಚರ್ಚೆ ಆಗ್ತಾ ಇತ್ತು. ಸ್ನೇಹಿತರೆ, ಸ್ವತಃ ಸ್ವಾಗತ. ನಾನು ಕಾರ್ತಿಕ್. ಮುಂದಿನ ವರ್ಷ 27ರ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚಿನ ಮೊದಲ ವಾರದಲ್ಲಿ ನಮಗೆ ಉತ್ತರ ಪ್ರದೇಶದ ಚುನಾವಣೆ ಎದುರಾಗುತ್ತೆ. ಯಾವ ರೀತಿಯಾಗಿ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ನಾವು ಪಶ್ಚಿಮ ಬಂಗಾಳವನ್ನು ಅತಿ ಹೆಚ್ಚು ಕುತೂಹಲದಿಂದ ನೋಡ್ತಾ ಇದ್ವಿ, ಈಗ ಉತ್ತರ ಪ್ರದೇಶವು ಕೂಡ ಅಷ್ಟೇ ಕುತೂಹಲದಿಂದ ನೋಡಬೇಕಾದಂತಹ ರಾಜ್ಯ. ಈ ಬಾರಿ ಉತ್ತರ ಪ್ರದೇಶ ನೇರ ಹಣಾಹಣಿಯಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯೋಗಿ ಆದಿತ್ಯನಾಥ್ ಹ್ಯಾಟ್ರಿಕ್ ಬಾರಿಸ್ತಾರ ಅಥವಾ ಸತತ 2 ಅವಧಿಯಿಂದ ಅಧಿಕಾರದಿಂದ ದೂರ ಇರುವಂತಹ ಅಖಿಲೇಶ್ ಯಾದವ್ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರ ಅನ್ನೋದರ ಅತ್ತ ಇಡೀ ದೇಶದ ಕುತೂಹಲ ನೆಟ್ಟಿದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಇದೆ ಉತ್ತರ ಪ್ರದೇಶದ ಲೆಕ್ಕ, ಈಗ ಚುನಾವಣೆ ನಡೆದರೆ ಯಾರಿಗೆ ಮುನ್ನಡೆ ಇದೆ, ಉತ್ತರ ಪ್ರದೇಶದ ಪ್ರಸ್ತುತ ಯೋಗಿ ಮಹಾರಾಜರ ಸರ್ಕಾರದ ಬಗ್ಗೆ ಜನರಿಗೆ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಅನ್ನೋದರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಇಲ್ಲಿ ಜಾತಿ ಆಧಾರಿತ ರಾಜಕಾರಣ ನಮ್ಮಲ್ಲೇನು ಕಡಿಮೆ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಉತ್ತರ ಪ್ರದೇಶವನ್ನು ತೆಗೆದುಕೊಳ್ಳೋದೇ ಆದರೆ ಯಾದವ ಮತ್ತು ಯಾದವೇತರ ಈ 2 ವರ್ಗದವರನ್ನ ಹೊರತುಪಡಿಸಿ ನೀವು ಚುನಾವಣೆಗಳನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾದವರ ಮತವನ್ನು ಅಖಿಲೇಶ್ ಯಾದವ್ ಅವರು ಕ್ರೋಢೀಕರಣ ಮಾಡಿಟ್ಕೊಂಡಿದ್ರೆ, ಯಾದವೇತರ ಮತಗಳನ್ನು BJP ಭದ್ರವಾಗಿ ಹಿಡಿದುಕೊಂಡಿದೆ. BJP ಅಧಿಕಾರದ ಚುಕ್ಕಾಣಿಯನ್ನು ಮತ್ತೊಮ್ಮೆ ಹಿಡಿಬೇಕು ಅಂತ ಹೇಳಿದ್ರೆ ಯಾದವೇತರ ಮತಗಳ ಜೊತೆಗೆ ಯಾದವರ ಮತಗಳನ್ನು ಸಹ ಪಡೆದುಕೊಳ್ಳುವ ಅವಶ್ಯಕತೆ ಇದೆ. ಇನ್ನು ಸಂಖ್ಯೆಗಳ ಆಧಾರದ ಮೇಲೆ ನೋಡೋದೇ ಆದರೆ ಒಟ್ಟಾರೆಯಾಗಿ 403 ಸಂಖ್ಯೆ, ತುಂಬ ದೊಡ್ಡ ರಾಜ್ಯ. ಯಾರು 202ರ ಸಂಖ್ಯೆಯನ್ನು ಪಾರು ಮಾಡ್ತಾರೆ ಅವರು ಸರಳವಾಗಿ ಬಹುಮತವನ್ನು ಪಡೆದುಕೊಳ್ತಾರೆ. 22ರ ಚುನಾವಣೆಯಲ್ಲಿ ಹಿಂದುತ್ವದ ಅಲೆ ಯೋಗಿ ಆದಿತ್ಯನಾಥರನ್ನು ಕಾಪಾಡಿತು. ಪುನಃ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. 255ರ ಸ್ಥಾನವನ್ನು ಪಡೆದುಕೊಂಡರು ಯೋಗಿ ಆದಿತ್ಯನಾಥ್. 255 ಯೋಗಿ ಆದಿತ್ಯನಾಥ್, 111 ಸಮಾಜವಾದಿ ಪಾರ್ಟಿ ಏಕಾಂಗಿಯಾಗಿ. ಇನ್ನುಳಿದಂತೆ ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಪಕ್ಷಗಳಿದೆ. BSP ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇತ್ತು. ತ್ರಿಕೋಣ ಸ್ಪರ್ಧೆಗಳು ಏರ್ಪಡ್ತಿತ್ತು ಮೊದಲು. ಕಳೆದ 2 ಚುನಾವಣೆಗಳಿಂದ ಮಾಯಾವತಿಯವರು ಪಕ್ಷ BSP ಅಷ್ಟರ ಮಟ್ಟಿಗಿನ ಪ್ರೆಸೆನ್ಸನ್ನು ತೋರಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ವೋಟ್ ಶೇರ್ಗಳನ್ನು ಕೂಡ ಪಡೆದುಕೊಳ್ತಾ ಇಲ್ಲ. ಇನ್ನು ನಮ್ಮ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅಂತ ನೋಡೋದೇ ಆದರೆ ಅವರು ಕೂಡ ಉತ್ತರ ಪ್ರದೇಶದಲ್ಲಿ ಕಳೆದ 2 ಟರ್ಮ್ನಿಂದ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇಲ್ಲ. ಅಲ್ಲಿ ನೇರ ಹಣ ಆಡಿರುವಂಥದ್ದು BJP ಮತ್ತು ಸಮಾಜವಾದಿ ಪಾರ್ಟಿ. ಈ 2 ಪ್ರಮುಖವಾದಂಥ ಪಕ್ಷಗಳು ಈ ಚುನಾವಣೆಯನ್ನು ಎದುರಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತಾ ಅಥವಾ SP ಯೊಂದಿಗಿನ ಮೈತ್ರಿಯನ್ನು ಕಂಟಿನ್ಯೂ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇಲ್ಲಿಯ ತನಕ ಕೂಡ ಕಾಂಗ್ರೆಸ್ SP ಯ ಮೈತ್ರಿಯಲ್ಲೇ ಇದೆ. ಬಟ್ ಬಾರ್ಗೇನಿಂಗ್ ಪವರನ್ನು ಕಾಂಗ್ರೆಸ್ ಹೆಚ್ಚು ಮಾಡಿಕೊಂಡಿದೆ. 100ಕ್ಕೂ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಕೇಳ್ತಾ ಇದೆ. 100ಕ್ಕೂ ಹೆಚ್ಚು ಸ್ಥಾನ ಅಂದರೆ ಅಷ್ಟು ಸ್ಥಾನವನ್ನು SP ಕೊಟ್ಟಿದ್ದೇ ಆದಲ್ಲಿ ಅದು BJPಗೆ ಲಾಭದಾಯಕವಾಗುತ್ತೆ. ಅವರು ಗೆಲ್ಲುವಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಆದರೂ ಕೂಡ ನಮಗೆ ಕ್ಷೇತ್ರಗಳನ್ನು ಬಿಟ್ಟುಕೊಡಿ ಅಂತ ಹೇಳಿ ಕೇಳ್ತಾರೆ. ಆದರೆ ಕಾಂಗ್ರೆಸ್ ಶತಾಯಗತಾಯ ನಮಗೆ ಇಷ್ಟು ಕ್ಷೇತ್ರವನ್ನು ಬೇಕೇ ಬೇಕು ಅಂಥೇಳಿ ಈಗಿನಿಂದಲೇ ಅವರು ವಾದವನ್ನು ಮಾಡಲಿಕ್ಕೆ, ಬಾರ್ಗೇನನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಖಿಲೇಶ್ ಯಾದವ್ ಅವರೊಂದಿಗೆ. ಒಂದು ವೇಳೆ ಇದಕ್ಕೆ ಅಖಿಲೇಶ್ ಯಾದವ್ ಒಪ್ಪದೇ ಇದ್ದರೆ ಏಕಾಂಗಿಯಾಗಿ SP ತಮ್ಮ ಕ್ಯಾಂಡಿಡೇಟ್ಸ್ಗಳನ್ನು 400 ಕ್ಷೇತ್ರಗಳಲ್ಲಿ ಹಾಕ್ತಾರೆ. ಈ ಹಿಂದೆ 17ರ ಚುನಾವಣೆಯಲ್ಲಿ ಅನಿಸುತ್ತೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಸಿಂಗಲ್ ಡಿಜಿಟ್ ನಂಬರ್ಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿತ್ತು. ಈಗ ಯಾರಿಗೆ 27ರ ಕಿರೀಟ ಹೋಗಬಹುದು? ಪ್ರಸ್ತುತ ಮಾಹಿತಿಗಳ ಆಧಾರದ ಮೇಲೆ ಹೇಳೋದೇ ಆದರೆ ಯೋಗಿ ಆದಿತ್ಯನಾಥ್ ರವರ ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂಥ ಆ್ಯಂಟಿ ಇನ್ಕಂಬೆನ್ಸಿ ಅಲೆಗಳು ಕಂಡುಬರುತ್ತಾ ಇಲ್ಲ. ಇದು ಯೋಗಿ ಆದಿತ್ಯನಾಥ್ ಅವರಿಗೆ ಪ್ಲಸ್ ಪಾಯಿಂಟು ಅಂತ ಹೇಳೋದೇ ಆದರೆ ಇಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇರುವಂಥ ವಿಷಯ ಯೋಗಿ ಆದಿತ್ಯನಾಥ್ ವರ್ಸಸ್ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ವರ್ಸಸ್ ಅಮಿತ್ ಶಾ.
ಒಂದು 3-4 ತಿಂಗಳ ಹಿಂದೆ ಯೋಗಿ ಆದಿತ್ಯನಾಥರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವ ನಿರ್ಧಾರವನ್ನು ಕೇಂದ್ರದ BJP ತೆಗೆದುಕೊಂಡಿದೆ ಅನ್ನುವ ಸುದ್ದಿಗಳು ಕೂಡ ಚರ್ಚೆ ಆಗ್ತಾ ಇತ್ತು. 24ರ ಲೋಕಸಭಾ ಚುನಾವಣೆಯಾದ ಮೇಲೆ ಕೇಂದ್ರ BJP ಅದು ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ರವರ ನಡುವಿನ ಸಂಬಂಧಗಳು ಅಲ್ಪ ಮಟ್ಟಿಗೆ ಹದಗೆಟ್ಟಿದೆ. ಯಾಕಂತ ಹೇಳಿದ್ರೆ BJP ದೊಡ್ಡ ಮಟ್ಟಿಗಿನ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ 24ರಲ್ಲಿ ಮೆಜಾರಿಟಿ ಬರಲಿಲ್ಲವಲ್ಲ, ಅದಕ್ಕೆ ಒಂದು ಮಹಾರಾಷ್ಟ್ರ, ಒಂದು ಉತ್ತರ ಪ್ರದೇಶ ಕಾರಣ ಆಯಿತು. ಉತ್ತರ ಪ್ರದೇಶದಲ್ಲಿ BJP 33 ಲೋಕಸಭಾ ಕ್ಷೇತ್ರವನ್ನು ಗೆದ್ಕೊಂಡ್ರೆ SP ಏಕಾಂಗಿಯಾಗಿ 37 ಗೆದ್ಕೊಂಡಿತ್ತು. ಅವರ ಮೈತ್ರಿಕೂಟವೇ 40ಕ್ಕೂ ಹೆಚ್ಚು ಸ್ಥಾನಗಳು ಗೆದ್ಕೊಂಡಿದ್ರು, ಅಲ್ಲಿ 41 ಅನಿಸುತ್ತೆ. ಹಾಗಾಗಿ ಅದಾದ ನಂತರ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರದ ನಡುವಿನ ಸಂಬಂಧ ಸರಿ ಇಲ್ಲ ಅಂತೇಳಿ ಹೇಳ್ತಾರೆ. ಒಂದು 15 ದಿನಗಳ ಹಿಂದಷ್ಟೇ ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಭೇಟಿ ಮಾಡಿ ಚುನಾವಣೆ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಇನ್ನು ರಾಮ ಮಂದಿರದ ವಿಚಾರಕ್ಕೆ ಬರೋಣ. ರಾಮ ಮಂದಿರದ ದೇಣಿಗೆ ಲೂಟಿ ಪ್ರಕರಣ BJPಗೆ NDA ಮೈತ್ರಿಕೂಟದ ಇನ್ನುಳಿದ ಪಕ್ಷಕ್ಕೂ ದೊಡ್ಡ ಮಟ್ಟಿಗಿನ ಡ್ಯಾಮೇಜನ್ನು ಉಂಟು ಮಾಡಿದೆ. ಈ ಬಾರಿ ಉತ್ತರ ಪ್ರದೇಶದ ಚುನಾವಣೆಯೂ ಕೂಡ ಇರೋದರಿಂದಾಗಿ ಇದು ಚುನಾವಣೆಯ ಮೇಲೆ ಖಂಡಿತವಾಗಲೂ ಕೂಡ ಪರಿಣಾಮ ಬಿದ್ದೇ ಬೀಳುತ್ತೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಒಂದು 2-3 ತಿಂಗಳ ಹಿಂದೆ, ಅಂದರೆ ಯಾವಾಗ ರಾಮ ಮಂದಿರ ದೇಣಿಗೆ ಲೂಟಿ ಪೀಕಲ್ಲಿತ್ತು, ಆ SIT ರಚನೆ ಆಯಿತು, ಆಗ ಒಂದು ಸರ್ವೆ ಏಜೆನ್ಸಿ ಸರ್ವೆಯೂ ಕೂಡ ಮಾಡಿಕೊಡುತ್ತೆ. 75ರಿಂದ 80ರಷ್ಟು BJPಯ ಕೋರ್ ವೋಟರ್ಸ್ ಮೇಲೆ ಈ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣ ಡ್ಯಾಮೇಜನ್ನು ಮಾಡಿದೆ, ಅವರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ. ಇವೆಲ್ಲವೂ ಕೂಡ ಸಮಾಜವಾದಿ ಪಕ್ಷಕ್ಕೆ, ಉತ್ತರ ಪ್ರದೇಶವನ್ನು ಮಾತ್ರ ನೋಡೋದೇ ಆದರೆ ಸಮಾಜವಾದಿ ಪಕ್ಷಕ್ಕೆ ಓಟಾಗಿ ಕನ್ವರ್ಟ್ ಆಗತ್ತಾ ಅಂತ ಕೇಳಿದ್ರೆ ಇದು ಆಗುವಂಥದ್ದು ಬಹಳ ಕಷ್ಟ ಇದೆ. ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣವನ್ನು ಯೋಗಿ ಆದಿತ್ಯನಾಥ್ ರವರ ಸರ್ಕಾರ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದೆ ಮತ್ತು ಮಾಡ್ತಾ ಇದೆ ಅನ್ನೋದನ್ನು ಕೂಡ ಅಲ್ಲಿನ ಮತದಾರರು ಗಮನಿಸಿದ್ದಾರೆ. ಇನ್ನು 2-3 ದಿನಗಳ ಹಿಂದೆ ಬಿಹಾರದ ಇಂಡಿಪೆಂಡೆಂಟ್ ಸಂಸದ ಪಪ್ಪು ಯಾದವ್ ಯಾವ ರೀತಿಯಾಗಿ ಸಂಸತ್ತಿನ ಮುಂದೆ ರಾಮ ಮಂದಿರ ದೇಣಿಗೆ ಲೂಟಿಯನ್ನು ಪ್ರತಿಭಟನೆ ಮಾಡಿದ್ರು, ಅಲ್ಲಿ ಸಾಧು ಸನ್ಯಾಸಿಗಳಿಗೆ ಅವಮಾನ ಆಗಿದೆ ಅನ್ನೋದ್ರ ಕೂಡ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ದರು. ನಂತರ ಅಖಿಲೇಶ್ ಯಾದವ್ ಅವರ ಸ್ಟೇಟ್ಮೆಂಟು ಕೂಡ ಉತ್ತರ ಪ್ರದೇಶದ ಮತದಾರರು ಗಮನಿಸಿದ್ದಾರೆ. ಹಾಗೆ ಬರೋಣ, ಸದ್ಯದ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ರವರಿಗೆ ಎಡ್ಜಿದೆ. ಬಟ್ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಬದಲಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ಸ್ಗಳು ಎಕ್ಸಿಟ್ ಪೋಲ್ಗಳ ಬರುವ ತನಕ ಯಾರು ಕೂಡ ನಂಬರ್ಸ್ಗಳನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇಲ್ಲಿ ಕೂತ್ಕೊಂಡು ಉತ್ತರ ಪ್ರದೇಶದ ಎಷ್ಟು ಕ್ಷೇತ್ರವನ್ನು BJP ಗೆಲ್ಲತ್ತೆ, ಸಮಾಜವಾದಿ ಪಕ್ಷ ಗೆಲ್ಲತ್ತೆ ಅಂತ ಈಗಲೇ ಅಲ್ಲ, ಚುನಾವಣಾ ಹತ್ತಿರ ಬಂದಾಗಲೂ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ಸ್ಗಳನ್ನು ಅದು ಸಫಾಲಜಿಸ್ಟ್ಗಳಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ. ನಾವು ಬರೀ ವಿಶ್ಲೇಷಣೆ ಮಾತ್ರ ಮಾಡುವುದಾದರೆ BJPಗೆ ಅಲ್ಪ ಮಟ್ಟಿಗಿನ ಮುನ್ನಡೆಯಂತೂ ಇದೆ. ಬಟ್ 22ರಲ್ಲಿ ಇದ್ದಂತಹ ಒಂದು ವೇವ್ ಇಲ್ಲ. 255ಕ್ಕೂ ಹೆಚ್ಚು ಸಂಖ್ಯೆಗಳನ್ನು 22ರ ಚುನಾವಣೆಯಲ್ಲಿ ಪಡೆದುಕೊಂಡಿದ್ರು. ಈಗ ಸಂಖ್ಯೆಗಳು ಎಷ್ಟರಕ್ಕೆ ಕುಸಿಯುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಕಾಡುತ್ತೆ. ಒಟ್ಟಾರೆಯಾಗಿ ಹೇಳೋದೇ ಆದರೆ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು BJP ಯಾವ ರೀತಿಯಾಗಿ ಟ್ರೀಟ್ ಮಾಡ್ತು, ಅದಕ್ಕಿಂತ 2 ಹೆಜ್ಜೆ ಮುಂದೆ ಉತ್ತರ ಪ್ರದೇಶದ ಚುನಾವಣೆಯನ್ನು ಟ್ರೀಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಉತ್ತರವನ್ನು ಗೆದ್ದಂಥವರು ದೆಹಲಿಯನ್ನು ಗೆಲ್ಲೋದಕ್ಕೆ ಹತ್ತಿರ ಆಗ್ತಾರೆ ಅಂತ ಒಂದು ಮಾತು ಇದೆ. ಯಾಕಂತ ಹೇಳಿದ್ರೆ ಸುಮಾರು ಹತ್ತಿರ ಒಂದು 85-90 ಲೋಕಸಭಾ ಕ್ಷೇತ್ರಗಳಿದೆ ಉತ್ತರ ಪ್ರದೇಶದಲ್ಲಿ, ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ, ಅಷ್ಟು ಕ್ಷೇತ್ರಗಳಿದೆ. ಹಾಗಾಗಿ ಉತ್ತರವನ್ನು ಗೆಲ್ಲೋದಕ್ಕೆ BJP ಸಾಕಷ್ಟು ರಣತಂತ್ರಗಳನ್ನು ಕೂಡ ಮಾಡಲಿಕ್ಕೆ ಸಿದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತವೆ, ಪ್ರಮುಖವಾಗಿ ರಾಮ ಮಂದಿರದ ದೇಣಿಗೆ ಲೂಟಿ ಪ್ರಕರಣ. ನಮಸ್ಕಾರ.